ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರ. ನಾವಿವತ್ತು ಮದಕರಿ ನಾಯಕನ ಕೋಟೆಯಲ್ಲಿ ನಡೆಯುತ್ತಿರುವ ಅಯ್ಯಪ್ಪ ಸ್ವಾಮಿ ಭಕ್ತರ ಭಕ್ತಿಯನ್ನು ಕಣ್ತುಂಬಿಕೊಳ್ಳೋಣ. ಅಯ್ಯಪ್ಪ ಸ್ವಾಮಿ ಎಂದರೆ ಧರ್ಮ, ಶಿಸ್ತು, ಸಮಾನತೆ ಮತ್ತು ಆತ್ಮ ಸಂಯಮದ ಪ್ರತೀಕ. ಕೇರಳದ ಶಬರಿಮಲೆ ಅರಣ್ಯದಲ್ಲಿ ವಾಸಿಸುವ ಈ ದೇವರು ಕೋಟಿ ಕೋಟಿ ಭಕ್ತರ ಆರಾಧ್ಯ ದೇವರು. ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ಘೋಷಣೆಯೊಂದಿಗೆ ಭಕ್ತರು ತಮ್ಮ ಜೀವನವನ್ನೇ ಶುದ್ಧೀಕರಿಸುವ ಪ್ರಯಾಣಕ್ಕೆ ಹೊರಡುತ್ತಾರೆ. ಯುವಕನಾದ ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ಸಂಹರಿಸಿ ಲೋಕಕ್ಕೆ ಶಾಂತಿ ತಂದರು. ಅಯ್ಯಪ್ಪ ಸ್ವಾಮಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿ ಶಬರಿಮಲೆಯಲ್ಲಿ ನೆಲೆಸಿದರು. ಶಬರಿಮಲೆ ಕೇರಳದ ಪಶ್ಚಿಮ ಘಟ್ಟಗಳಲ್ಲಿ ಇರುವ ಪವಿತ್ರ ಕ್ಷೇತ್ರ. ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಕಾಣಿಸಿಕೊಳ್ಳುವ ಮಕರ ಬೆಳಕು ಜ್ಯೋತಿ ದೈವಿಕ ಅದ್ಭುತವೆಂದು ನಂಬಲಾಗಿದೆ. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಶಬರಿಮಲೆಗೆ ಸೇರುತ್ತಾರೆ. ಶಬರಿಮಲೆಯ ವಿಶೇಷತೆ ಎಂದರೆ ಜಾತಿ, ಧರ್ಮ, ಭಾಷೆ ಭೇದವಿಲ್ಲದೆ ಎಲ್ಲರೂ ಸಮಾನರು. ಎಲ್ಲರೂ ಒಬ್ಬರನ್ನೊಬ್ಬರು ಸ್ವಾಮಿ ಎಂದು ಕರೆಯುತ್ತಾರೆ. ಇದು ಸಮಾನತೆಯ ಸಂದೇಶ.